ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತು ಸಾಯಂಕಾಲ ನಮ್ಮ ಧ್ವನಿದು ಬರ್ಡೇ ಇತ್ತು, ಅದಕ್ಕೋಸ್ಕರ ರೆಡಿ ಆಗತ್ತಿದೆ. ನೋಡಿರಿ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡು ಹೆಂಗೆ ಕಾಣತ್ತೀನಿ, ಕಮೆಂಟ್ಸ್ ಮಾಡಿರಿ. ಚಂದ ಕಾಣತ್ತೀನಿ, ಚಂದ ಕಂಡಿದ್ರೆ ಕಮೆಂಟ್ಸ್ ಮಾಡಿರಿ. ಸ್ವಲ್ಪ ದಪ್ಪ ಕಾಣತಿರ್ಬೇಕಲ್ಲ, ನಾನು ಸ್ವಲ್ಪ ದಪ್ಪ ಅದೀನಿ. ಖಾತೆ ಪಿತೆ ಖಂದಾನಿಕೆ ಅಂತಾರಲ್ಲ ಅದರ ಟೈಪ್. ಇವಾಗ ಹೊಂಟಿದ್ವಿ, ಟೈಮ್ ಆಗೈತಿ, ಬರ್ರಿ ಹೋಗೋಣ. ಬಂದ್ವಿ ಟೌನ್ ಪ್ಯಾಲೇಸ್ ಬಿಜಾಪುರ. ಫಸ್ಟ್ ಟೈಮ್ ನಾನು ಇಲ್ಲಿ ಬಂದೀನಿ, ಯಾಕಂದ್ರೆ ಇಷ್ಟು ದೊಡ್ಡ ಹೋಟೆಲ್ಗೆ ನಾ ಯಾವತ್ತೂ ಹೋಗಿಲ್ಲಾಗಿದೆ. ಮ್ಯಾಗಿ ನೋಡಿದ್ರೆ ಪುಣ್ಯ. ಅವ್ರನ್ನ ಕರ್ಕೊಂಬಂದಿದ್ದಾರೆ ಬರ್ತಡೇಗತ್ತಂದು, ಅವ್ರ ಮಗನ ಬರ್ತಡೇ ಐತಿ. ಬಟ್ ಅವ್ರೇನು ರಿವ್ಯೂ ಮಾಡಬೇಕಂದಾರ, ಅದಕ್ಕೆ ಅವ್ರು ಕೇಕ್ ಗೀಕ್ ಏನೆಲ್ಲ ರಿವ್ಯೂ ಮಾಡಿಲ್ಲ. ಜಸ್ಟ್ ಹೋಟೆಲ್ ಅಷ್ಟು ತೋರ್ಸಾತೀನಿ ನಿಮ್ಗೆ, ಹೆಂಗೈತಿ ಹೆಂಗಿಲ್ಲ, ಅವ್ರು ಏನೇನು ಮಾಡಿದ್ರು ಅದೆಲ್ಲ ತೋರಿಸ್ತೀನಿ. ನೋಡಿರಿ ಇಲ್ಲಿ ಸಣ್ಣ ಮಕ್ಕಳದೆಲ್ಲ ಆಟ ಸಾಮಾನು ಎಲ್ಲ ಹುಡುಗರು ಆಡ್ಬೋದು. ನನಗೂ ತುಂಬ ಫುಲ್ಲ ಖುಷಿಯಾಗಿತ್ತು, ಯಾಕಂದ್ರೆ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಹೋಟೆಲ್ಗೆ ಹೋಗೀನಿ, ಯಾವತ್ತೂ ಹೋಗೀನಿ, ಏನು ಮಾಡಿಲ್ಲ. ನನಗಂತೂ ತೀರಾ ಖುಷಿಯಪ್ಪ, ಖುಷಿ. ಎಲ್ಲರೂ ನೋಡಿ ನಗಾತಿದ್ರು. ಈಗ ಏನು ಮಾಡೋದು ನೋಡಿರಿ, ಮತ್ತು ಒಳಗಿನ ಫುಲ್ ಡೆಕೋರೇಷನ್ ನೋಡಿ. ಹೋಟೆಲ್ ನೋಡಿರಿ ಹೆಂಗೈತೆ, ಸೂಪರ್ ಆಗೈತೆ ಹೋಟೆಲ್. ನನಗಂತೂ ತುಂಬಾ ಇಷ್ಟ ಆಗೈತೆ ಹೋಟೆಲ್. ಬಟ್ ಎಲ್ಲ ರಿಚ್ ಮಂದಿನೇ ಬರ್ತಾರೆ. ನಾನು ಏನಾದರೂ ಪೇಮೆಂಟ್ ಹಾಕೊಂಡ್ರೆ ಅದು ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಹಾಕೊಂಡು ಹೋಗ್ತೀನಿ, ತೋರಿಸ್ತಾ ಇಲ್ಲೇ ಬರ್ತೀನಿ. ಮತ್ತು ಡೆಕೋರೇಷನ್ ಎಲ್ಲ ಕ್ಲೀನ್ ಮಾಡ್ತೀನಿ, ಸ್ವಲ್ಪ ತೋರಿಸ್ತೀನಿ ಹೋಟೆಲ್ ಹೆಂಗೈತೆ ಪೂರ್ತಿ. ನೋಡಿರಿ ಟೇಬಲ್ಸ್ ಎಲ್ಲ ಅರೇಂಜ್ಮೆಂಟ್ ಹೆಂಗೈತಿ. ಆ ಕಡೆ ಬರ್ತಡೇ ಇದನ್ನೆಲ್ಲ ನೋಡಿರಿ. ಆ ಕಡೆ ಟೇಬಲ್ ಅರೇಂಜ್ಮೆಂಟ್ ನೋಡಿರಿ, ಅಷ್ಟೆಲ್ಲ ಚಲೋ ಆಗೈತಿ. ಇಷ್ಟು ದೊಡ್ಡ ಹೋಟೆಲಿಗೆ ನಾ ಯಾವತ್ತೂ ಬಂದಿಲ್ಲಪ್ಪ. ಒಂದು ಟೈಮ್ ಎಲ್ಲ ಮಂದಿ ಹೋಗಿಲ್ಲ, ಏನು ಮಾತಾಡಲಿ ಏನು ಮಾಡಲಿ ಅಂತ. ಮತ್ತು ನಿಜ ಹೇಳ್ಬೇಕಂದ್ರೆ ಅವರೆಲ್ಲ ಭಾಳ ಚಲೋ ಫ್ಯಾಟ್ ಆಗಿದ್ರು. ಎಲ್ಲರೂ ಚಲೋ ಮಾತಾಡ್ಯಾರ, ಮಾತಾಡಿದ್ರು ಮಾತಾಡ್ತಾರೆ. ಅನಿಸಿದ್ರು ಸೂಪರ್ ಡಿಶಸ್ ನೋಡಿದ್ರೆ ತಿನ್ನೋದಕ್ಕೆ ಬಂದ್ಬಿಟ್ಟು ಮತ್ತೇನು ಮಾಡೋದು, ವೇಟ್ ಮಾಡಿದ್ವಿ. ಈಗ ಒಂದು ಕೇಕ್ ಮಾಡೋಕ್ಕಿಂತ ಮುಂಚೆ ಕ್ರೀಮ್ಸ್ ಎಲ್ಲ ಕೇಕು ಕಲಾಸ್ ಮಾಡಿದ್ಲು ಆರ್ಲಕ್ಕೆ. ನೋಡಿರಿ ಟೇಬಲ್ ಡೆಕೋರೇಷನ್. ಈಗ ಕೇಕೆಲ್ಲ ಕಟ್ಟಾದ್ಮೇಲೆ ಓದಕ್ಕೆ ಬಂತಿದ್ವಿ. ನೋಡಿರಿ ಕೇಕ್ ಕೊಟ್ಟಾಗ ಒಂದೊಂದು ಪ್ಲೇಟ್ ಕೇಕ್ ಕೊಟ್ಟ. ಯಮ್ಮಿ ಡಿಲಿಷಿಯಸ್ ಆಗಿತ್ತು ಕೇಕ್. ನೋಡಿದ್ವಿ, ತಿಂದೆ. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಇದನ್ನು ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹೋದ್ರೆ ಅಲ್ಲಿ ಹೋಗಿ ಅದು ಆರ್ಡ್ರ್ ಬೇರೆ ಕಡೆಯಿಂದ ಆರ್ಡ್ರ್ ಆಗಿದ್ದು ಆ್ಯಕ್ಚುಲಿ. ಅದು ಎಲ್ಲಿಂದ ಆರ್ಡ್ರ್ ಹಾಕಿದ್ರು ನನಗೆ ಗೊತ್ತಿಲ್ಲ. ಬಟ್ ಬೇರೆ ಕಡೆಯಿಂದ ತಂದಿದ್ರು ಅವ್ರ ಕೇಕ್. ಅವ್ರ ಕಡೆ ಏನು ಮಾಡಿದ್ರು ಅವೈಲೇಬಲ್ ಇತ್ತು ನನಗೆ ಗೊತ್ತಿಲ್ಲ. ಅಲ್ಲೆಲ್ಲ ಡಿನ್ನರ್ ಟೈಮು ತಿನ್ನತ್ತಿದ್ವಿ ನೋಡಿ. ಈ ಹೋಟೆಲ್ ಇಷ್ಟು ಡೆಕೋರೇಷನ್ ಅಂತೂ ಸೂಪರ್ ಆಗಿತ್ತು. ನಾನು ಫಸ್ಟ್ ಲೈಫ್ ಲಾಂಗ್ ಫಸ್ಟ್ ಟೈಮ್ ಬಂದಿದ್ದು ಇಂಥ ಜಾಗದಲ್ಲಿ ಬಂದು ಊಟ ಮಾಡ್ಕೊಡ್ಬೇಕು ಫಸ್ಟ್ ಟೈಮ್. ಏನೇನು ಭಾಜಿ ತಂದ್ರೆ ಪನ್ನೀರ್, ಎರಡು ಥರದ ಪಲ್ಯ ಇತ್ತು. ಒಂದು ಪನ್ನೀರ್ ಬುರ್ಜಿ ಮತ್ತು ಇನ್ನೊಂದು ಮರಾಠ ಏನು ಮತ್ತು ತಂದೂರಿ ಮತ್ತು ಜೀರಾ ರೈಸ್. ಪನ್ನೀರ್ ಬುರ್ಜಿನೂ ಸೂಪರ್ ಆಗಿತ್ತು. ಆಮೇಲೆ ತಂದು ಮರಾಠ ಏನೋ ಅದನ್ನು ಹಾಕಿಕೊಟ್ರು, ಅದನ್ನು ತಿಂದ್ರು. ಅದೂ ಸೂಪರ್ ಆಗಿತ್ತು ಟೇಸ್ಟ್. ಊಟ ಮಾತ್ರ ಸಕ್ಕತ್ತಿತ್ತು. ಜೀರಾ ರೈಸ್ ಹಾಕೊಂಡ್ರಿ. ಜೀರಾ ರೈಸು ಚಲೋ ಇರುತ್ತೆ. ಆ್ಯಕ್ಚುಲಿ ನನಗೆ ಜೀರಾ ರೈಸ್ ಇಷ್ಟ ಆಗಲ್ಲ, ಬಟ್ ಚಲೋ ಮಾಡಿದರು. ಜೀರಾ ಭಾಳ ಇತ್ತದ್ರು ಮತ್ತು ಅವ್ರ ಮುಂದೆ ಏನು ಮಾಡ್ತೀವಿ, ಆದರೂ ಟೇಸ್ಟ್ ಅಂತೂ ಸೂಪರಾಗಿತ್ತು. ಮಸ್ತ್
ನಿಮ್ಗೆ ಏನಾದರೂ ಹೋಗೋದಿತ್ತಂದ್ರೆ ಆ ಹೋಟೆಲಿಗೆ ಹೋಗ್ರಿ, ಎಂಜಾಯ್ ಮಾಡಿ ಬರ್ರಿ ಎಲ್ಲರೂ ಸೇರಿ. ಮತ್ತು ಆಮೇಲೆ ಊಟ ಆದಮೇಲೆ ಎಲ್ಲ ಬೌಲ್ ಕೊಟ್ಟರು. ಮತ್ತು ಲಾಸ್ಟ್ ಆ್ಯಂಡ್ ಬೆಸ್ಟ್ ಗುಲಾಬ್ ಜಾಮೂನ್ ಸ್ವೀಟ್. ತಿಂದು ಎಲ್ಲ ಮುಗಿದಾದ್ಮೇಲೆ ಮತ್ತು ವಾಪಸ್ ಮನೆಗೆ ಬರೋದು. ನಿಮಗೆ ಏನಾದರೂ ವಿಡಿಯೋ ಇಷ್ಟ ಅಂತಂದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿರಿ. ಆದಷ್ಟು ನಿಮ್ಮದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಒಂದು ಬೆಳೆದಪ್ಪನ ಅವಕಾಶ ಹೇಳ್ತೀನಿ. ಥ್ಯಾಂಕ್ ಯು. ಬಡಕ್ಕಿದ್ಲಲ್ಲ ನಾಲ್ಕು ಫೋನಾಗ ಹಿಡ್ದಿದ್ದಿಲ್ಲ ನಾ ಪೂಜೆ ಬಡಕ್ ಭಾಳ ಇದ್ಲು.